ಹಾಯ್ ಮೈ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಜಾಬ್ಗೆ ಕೂಡ ಹೋಗ್ತಾ ಇರೋದ್ರಿಂದ ಫುಲ್ಲು ಮನೆ ಕೆಲಸ, ಆಫೀಸ್ ಕೆಲಸ, ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ ಶೂಟ್ ಮಾಡಿದ್ದೆ. ಬಟ್ ನಾನು ಅದನ್ನ ಎಡಿಟಿಂಗ್ ಮಾಡಿ ನಿಮಗೆ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಅಗೈನ್. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಸ್ವಲ್ಪ ಬಿಸಿನೀರು ಕುಡಿಯೋ ಅಭ್ಯಾಸ. ಜೊತೆಗೆ ನಾನಿವತ್ತು ಜೀರಿಗೆ ನೀರನ್ನ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಅದನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲು 1.5 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸೊಪ್ಪನ್ನು ತೊಗೊಂಬಂದಿದ್ದೆ. ಅದು ಆಯಸ್ ಮುಗಿತಾ ಇತ್ತು ಫ್ರಿಜ್ಜಲ್ಲೇ. ಸೊ ಪೂರ್ತಿ ಆಯಸ್ ಮುಗಿಯೋಷ್ಟರಲ್ಲಿ ಅದನ್ನು ನಾವೇ ಸ್ವಾಹ ಮಾಡಿಬಿಡೋಣ ಅಂಥೇಳಿ, ಅದರದ್ದು ಗೊಜ್ಜು ಮಾಡೋಣ ಅಂಥೇಳಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ. ಇದಿಷ್ಟು ಬೆಳ್ಳುಳ್ಳಿಗೆ 80 ರೂಪಾಯಿ ತೊಗೊಂಡಿದ್ದಾರೆ. ಸೊ ಎನಿವೆ, ನಾನೀಗ ಜೀರಿಗೆ ವಾಟರ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳುತ್ತೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ಅದು ಪ್ರಿಪೇರ್ ಆಗಿದೆ ಅಂತ. ಜೊತೆಗೆ ಬ್ರೇಕ್ಫಾಸ್ಟ್ಗೆ ನಾನು ಮೊದಲೇ ಹೇಳಿದಾಗೆ ಮೆಂತ್ಯ ಸೊಪ್ಪಿನ ಗೊಜ್ಜು ಜೊತೆಗೆ ರೈಸ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆನೇ ರೈಸ್ ಇವತ್ತು. ಹಾಗೆ ಈ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಬಾಣಂತಿಯರು ಕೂಡ ತಿನ್ಬೋದು. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಜೀರಿಗೆ ವಾಟರ್ ರೆಡಿ ಆಗ್ತಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಅದನ್ನ ಕರಗೋದಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಈಗ ರೆಡಿ ಮಾಡ್ತಿದ್ದೀನಿ ನೋಡಿ, ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈಗ. ಸೊ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1-2 ರಿಂದ 3 ಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ. ಜೊತೆಗೆ ಶುಂಠಿ ಕೂಡ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು ಕೂಡ ನಾನು ಹಾಕ್ತೀನಿ. ಮೆಣಸು ನಾನು ಏನೆಲ್ಲ ರುಬ್ಬಿ ಪ್ರಿಪೇರ್ ಮಾಡ್ತೀನಿ ರೆಸಿಪೀಸ್, ಅದಕ್ಕೆಲ್ಲ ನಾನು ಮೆಣಸನ್ನ ಯೂಸ್ ಮಾಡ್ತೀನಿ. ಜೊತೆಗೆ ಅರ್ಧ ಟೊಮೆಟೊ ಹಾಕಿದ್ದೀನಿ. ದೊಡ್ಡ ಸೈಜಿಂದು ಒಂದು ಟೊಮೆಟೊದಲ್ಲಿ ಅರ್ಧ ಹಾಕಿದ್ದೀನಿ. ಹಾಗೆಯೇ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾವು ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಅರ್ಧ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ವೇಸ್ಟ್ ಆಗಿದ್ರೆ ನನಗೆ ವೇಸ್ಟ್ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಜೊತೆಗೆ ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ಹಾಗೆ ಮಟನ್ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಇದರ ಮಸಾಲೆ ರೆಡಿ ಆಗುತ್ತೆ. ಈಗ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಗಾಗೋವರೆಗೆ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಸೊಪ್ಪನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದಿರ್ತೀನಿ 1-2 ರಿಂದ 3 ಸಲ. ಆಮೇಲೆ ನಾನು ಅದನ್ನ ಕಟ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. 1-2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕ್ಕೊಂಡು 1-2 ರಿಂದ 3 ನಿಮಿಷ ಜಸ್ಟ್ ಫ್ರೈ ಮಾಡಿದ್ದೀನಿ. ದೆನ್ ನಾನು ಇದು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದ್ದೀನಿ. ಅದನ್ನ 1-2 ನಿಮಿಷ ಈ ಥರ ಚೆನ್ನಾಗಿ ಕೈ ಆಡಬೇಕು. ಜೊತೆಗೆ ಜಾರ್ನ ತೊಳೆದಿರೋ ನೀರನ್ನ ಕೂಡ ಸೇರಿಸಿದ್ದೀನಿ. ಈಗ ಇದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡ್ಕೊಳ್ಳಿ. ಇದು ಸಾಮಾನ್ಯ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ತುಂಬ ತೆಳು ಆದರೆ ಒಂಥರ ಸಾಂಬಾರು ಥರ ಅದೇನಷ್ಟು ಟೇಸ್ಟಿಯಾಗಿರಲ್ಲ. ಸ್ವಲ್ಪ ಗಟ್ಟಿಗೆ ಗೊಜ್ಜು ಥರ ಇರಬೇಕು. ಹಾಗೆ ಇಲ್ಲಿ ಬೆಳಗಿನ ಮಾರ್ನಿಂಗ್ ಡ್ರಿಂಕ್ ಕೂಡ ರೆಡಿಯಾಗಿದೆ, ಜೀರಿಗೆ ವಾಟರ್. ಸೊ ಇದು ಪ್ರಿಪೇರ್ ಆಗ್ತಾ ಇದೆ. ಸೊ ನಾನು ಅದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಎಲ್ಲ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನೋಡಿಕೊಂಡು. ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು. ನೋಡಿ ಇಲ್ಲಿ ಆಯಿಲ್ ಬಿಟ್ಕೊಳ್ತಾ ಇದೆ. ಆಯಿಲ್ ಬಿಡೋದು ಲೇಟ್ ಆಗುತ್ತೆ ಅಂದರೆ ನಾನು ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ನಾನೇ ಮೇಲೆ ಹಾಕ್ಬಿಡ್ತೀನಿ. ಸೊ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ಅದು. ಆವಾಗ ಅದು ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಇದು ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ದೋಸೆಗೆಲ್ಲ ಆಗಲ್ಲ, ಜಸ್ಟ್ ರೈಸಿಗೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಪಾಪುಗೂ ಕೂಡ ತಿನ್ನಿಸಿ ಅವಳಿಗೂ ಕೂಡ ರೆಡಿ ಮಾಡಿದ್ದಾಯಿತು. ಅವಳು ಅಂಗನವಾಡಿಗೆ ಹೊರಡ್ತಾಳೆ. ಸೊ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಆಫೀಸ್ಗೆ ಹೊರಡೋಣ ಅಂತ. ಇಲ್ಲಿ ನೋಡಿ ಕೈಯೆಲ್ಲ ಸ್ವಲ್ಪ ಸುಟ್ಕೊಂಡಿದ್ದೀನಿ, ಎಣ್ಣೆಲ್ಲ ಆರಿಸ್ಕೊಂಡು ಬರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಅದು ಪೇಯ್ನ್ ಇತ್ತು ಎಣ್ಣೆ ಆರಿಸ್ಕೊಂಡಿದ್ದಂತೂ. ಸೊ ಎನಿವೆ, ಈಗ ರೆಡಿಯಾಗಿ ಆಫೀಸ್ಗೆ ಹೊರಡೋ ಟೈಮ್. ಹಾಗೆಯೇ ಸ್ವಲ್ಪ ಮೊಳಕೆ ಕಾಳನ್ನ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹುರುಳಿ ಕಾಳನ್ನ ನಾನು ನೆನೆಸಿಟ್ಟು ಹೋಗ್ತಾ ಇದ್ದೀನಿ. ಸೊ ಇದು ನಾನು ಮನೆಯಲ್ಲೇ ಮೊಳಕೆ ಕಾಳು ಪ್ರಿಪೇರ್ ಮಾಡ್ಕೊಳ್ತೀನಿ. ಹೊರಗಡೆ ಎಲ್ಲ ನಾನು ಪರ್ಚೇಸ್ ಮಾಡಲ್ಲ. ಸೊ ಮನೇಲಿ ಫ್ರೆಶ್ ಆಗಿರುತ್ತೆ. ಬೇಕಾದಾಗ ಎಷ್ಟು ಕಾಳುಗಳು ಬೇಕೋ ಹಾಕ್ಕೊಂಡು ಮಾಡ್ಕೊಳ್ಬೋದು.
ಸೊ ಆಫೀಸಿಂದ ಬಂದೆ ಇವಾಗ. ಬಂದಮೇಲೆ ಇಲ್ಲಿ ಸ್ವಲ್ಪ ಇದು ಸೋರೆಕಾಯಿ ಅನಿಸುತ್ತೆ. ಸೊ ಸೋರೆಕಾಯಿ ಹಾಕಿ ಸ್ವಲ್ಪ ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ. ಇದಂತೂ ಪಲ್ಯ ಫಸ್ಟ್ ಟೈಮ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸಿಂಪಲ್, ಇದು ಈಸಿಯಾಗಿ ಮಾಡ್ಕೊಬೋದು. ಸೊ ಇದ್ರ ಒಳಗಡೆ ಏನು ತಿರುಳೆಲ್ಲ ಇರುತ್ತೆ ಅದೆಲ್ಲ ತೆಗೆದು ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿತ್ತು. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರದ್ದು ಜ್ಯೂಸ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಆಗಲಿಲ್ಲ. ಸೊ ಏನಿವೆ ಅದು ಬೇಡ ಅಂತ ಹೇಳಿ ಜಸ್ಟ್ ಪಲ್ಯ ಮಾಡಿಕೊಂಡೆ. ಇದು ಬಸ್ಸಾರು ಮಾಡ್ತಾಯಿದ್ದೀನಿ ಇವಾಗ. ಸೊ ಬಸ್ಸಾರಿಗೆ ನಾನು ಜೀರಿಗೆ, ಮೆಣಸು, ಒಂದು ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು, ಒಂದು ಈರುಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಪೀಸಸ್, ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಾನಿವತ್ತು ಹಾಗೆಯೇ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಬೇಳೆ ಸಾಂಬಾರು ಪೌಡರ್, ಇದಿಷ್ಟನ್ನು ಹಾಕ್ಕೊಂಡ್ರೆ ಬಸ್ಸಾರಿಗೆ ಏನು ಮಸಾಲೆ ಬೇಕು ರೆಡಿ ಆಗುತ್ತೆ. ಸೊ ಮೊದಲೇ ಹೇಳಿದಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು. ಸೊ ಜಾರ್ಗೆಲ್ಲ ಸ್ವಲ್ಪ ಲೀಕಾಗಿ ಮಿಕ್ಸಿಗೆಲ್ಲ ಸ್ವಲ್ಪ ಮಸಾಲೆ ಆಗಿಬಿಟ್ಟಿತ್ತು. ಅದನ್ನು ಕೂಡ ನೀಟಾಗಿ ಒರೆಸಿ ಎತ್ತಿಡ್ತಾ ಇದ್ದೀನಿ. ಜೊತೆಗೆ ಇದು ಬಸ್ಸಾರಿಗೆ ಸ್ವಲ್ಪ ನಾವು ಬೆಳ್ಳುಳ್ಳಿಯ ಚಚ್ಚಿ ಹಾಕ್ತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಬೆಳ್ಳುಳ್ಳಿ ಇಷ್ಟ, ಆ ಥರ ಎಲ್ಲ ಹಾಕೋದು, ಒಗ್ಗರಣೆಯಲ್ಲಿ ಬೆಂದಿರೋದೆಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಕಲ್ಲಿದೆಲ್ಲ, ಅದು ನನ್ನ ತಂಗಿ ತಂದ್ಕೊಟ್ಟಿತ್ತು, ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆಗೆ ಯೂಸ್ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಪಾತ್ರೆಗೆ ಮೊದಲು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ ಒಗ್ಗರಣೆಗೆ ಹಾಕಬೇಕಾಗಿರೋದು. ಆನಂತರ ಇದಕ್ಕೆ ಮಸಾಲೆನ ಹಾಕ್ಕೊಂಡು 1-2 ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ದೆನ್ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಬಸ್ಸಾರು ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ಪ್ಲೇನ್ ಬಸ್ಸಾರು. ಕೆಲವೊಂದು ಸಲ ಏನಂದರೆ ನಾವು ಬೇರೆ ತರಕಾರಿಗಳೆಲ್ಲ ಬೇಯಿಸಿರ್ತೀವಿ, ಹೀರೆಕಾಯಿ, ಪಡವಲಕಾಯಿ ಏನೇನೋ ಹಾಕ್ತೀವಲ್ಲ ಬಸ್ಸಾರು ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ. ಸೊ ಅದರ ನೀರನ್ನು ಹಾಕ್ಕೊಳ್ತೀವಿ, ಬೇಯಿಸಿದ ನೀರನ್ನು. ಸೊ ಸೋರೆಕಾಯಿ ಇದು ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿದರು ನಮ್ಮ ಚಿಕ್ಕಮ್ಮ. ಜೊತೆಗೆ ಅದನ್ನ ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ, ಬೇಯಿಸಬಾರ್ದು, ಜಸ್ಟ್ ಹಸಿಯಾಗಿಯೇ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಅಂತ ಹೇಳಿದ್ರು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದೇ ಥರ ಮಾಡೋಣ ಅಂತ ಅಂದ್ಕೊಂಡೆ, ಹಾಗೆ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಡಲೆಬೇಳೆ ಮೊದಲೇ ಹಾಕೋಬೇಕಿತ್ತು, ಬಟ್ ಮರೆತ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಕೆಂಪಗೆ ಬರಬೇಕು, ಎಣ್ಣೆಯಲ್ಲಿ ಬೆಂದ ನಂತರ ಈರುಳ್ಳಿ. ಸೊ ಆನಂತರ ಇದಕ್ಕೆ ಸೋರೆಕಾಯಿ ಪೀಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಅದೇ ನೀರು ಬಿಟ್ಕೊಳ್ಳುತ್ತೆ, ಹಾಗೆಯೇ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಬೇಕಲ್ಲ. ಸೊ ಇದು ಸ್ವಲ್ಪ ತೆಂಗಿನಕಾಯ್ದು ಕಂಠದಿಂದ ಬಿಟ್ಕೊಂಡ್ಬಿಟ್ಟಿತ್ತು ಕಾಯಿ, ಹಾಗಾಗಿ ಅದನ್ನ ಹಾಗೆ ತುರಿದು ಹಾಕ್ತಾಯಿದ್ದೀನಿ ಈ ಥರ. ಸೊ ಕ್ಯಾರೆಟ್ ತುರಿತೀವಲ್ಲ ಅದರಲ್ಲೇ ತುರಿದ್ಬಿಟ್ಟು ನಾನು ಗ್ರೇಟರಲ್ಲಿ ಹಾಗೇ ಜಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟಾದರೆ ಪಲ್ಯ ರೆಡಿ ಆಗುತ್ತೆ. ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ನಾವು ಹಾಗೇ ಬೇಯಿಸ್ತೀವಲ್ಲ. ಸೊ ಸ್ವಲ್ಪ ಲೇಟಾಗಿ ಹಾಕ್ಕೊಂಡು ನಡೆಯುತ್ತೆ. ಫಸ್ಟು ಚೆನ್ನಾಗಿ ಬೇಯಿಸಿ ಆನಂತರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಬೇಯಿಸಿ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಈಗ ಇದು ಹಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಸಾಂಬಾರು ರೆಡಿ ಆಗ್ತಿದೆ, ಒಂದು ಕಡೆ ಪಲ್ಯ ರೆಡಿ ಆಗ್ತಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಕಾಲು ಗುಡಿಸ್ಕೊಂಡ ಯಾಕೆ ಯಾಕೆ ಬರೀ ಏನು ಬರೀತಿದ್ಯಾ? ಸ್ವಲ್ಪ ಭಯ ಮತ್ತೆ ಚೂರು ಮಾಡ್ಕೊತಾನೆ ಅಂತ ಇವತ್ತಲ್ಲ ನಾಳೆ. ಹಾಗೆ ಮಂಡ್ಯದವರಾಗಿ ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಇಲ್ಲ ಅಂದರೆ ಹೇಗೆ ಹೇಳಿ. ಸೊ ಸ್ವಲ್ಪ ಮುದ್ದೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಜೊತೆಗೆ ರೈಸ್. ಸೊ ಮುದ್ದೆ ಎಲ್ಲ ರೆಡಿ ಆಗ್ತಿದೆ. ಅಷ್ಟರಲ್ಲಿ ನನ್ನ ಪಾಪುಗೆ ಕೂಡ ಊಟ ತಿನ್ನಿಸ್ಬಿಟ್ಟು ಬಂದೆ. ಬಿಸಿ ಬಿಸಿ ಮುದ್ದೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಅವತ್ತಿನ ಡಿನ್ನರ್. ಹಾಗೆ ಇಲ್ಲಿ ಸೈಡಲ್ಲಿ ನೋಡ್ತಿದ್ದೀರಾ ಹುರುಳಿಕಾಳದು ಮೊಳಕೆ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ತಿದ್ನಲ್ಲ, ಅದು ಕೂಡ ಚೆನ್ನಾಗಿ ನೆಂದಿದೆ. ಅದನ್ನ ನೀರು ಸೋರಿಸಿ ನಾನು ಬಟ್ಟೆಯಲ್ಲಿ ಕಟ್ತೀನಿ ಕೆಲವೊಮ್ಮೆ, ಇಲ್ಲಾಂದರೆ ಹಾಗೆ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಅದೇ ಒಂದು ದಿನಕ್ಕೆಲ್ಲ ಮೊಳಕೆ ಬಂದಿರುತ್ತೆ. ಸೊ ಇಲ್ಲಿ ಯಮ್ಮಿ
ಮುದ್ದೆ ರೆಡಿ ಆಗ್ತಾ ಇದೆ. ಹಾಗೆ ಪಾಪುಗೆ ಅಂತ ಸ್ವಲ್ಪ ಮುದ್ದೆಗೆ ನಾನು ಸ್ವಲ್ಪ ಸಕ್ಕರೆ ಜೊತೆಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅವಳಿಗೆ ತಿನ್ಸೋದಕ್ಕೆ ಅಂತ. ಅವಳು ಉಂಡೆ ಬೇಕು ಅಂತ ಕೇಳ್ತಾಳೆ ಈ ನಡುವೆ. ಸೊ ಹಾಗಾಗಿ ಅವಳಿಗೆ ಅದನ್ನು ಕೂಡ ಸ್ವಲ್ಪ ತಿನ್ನಿಸ್ತೀನಿ, ಯಾಕಂದರೆ ಇನ್ನೂ ಫುಲ್ ಅಭ್ಯಾಸ ಇಲ್ಲ. ಜೊತೆಗೆ ಸ್ವಲ್ಪ ತುಪ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ನಾವು ಸಾಮಾನ್ಯ ಉಪ್ಪು ಯೂಸ್ ಮಾಡಲ್ಲ, ಸಕ್ಕರೆನೇ ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ. ಆ್ಯಂಡ್ ಒಂದ್ಸಲ ನಾನು ಬೆಲ್ಲದ್ದು ಸಿರಪ್ ಇದೆ ಅದನ್ನು ಕೂಡ ಹಾಕ್ಬಿಟ್ಟು ಕೊಟ್ಟಿದ್ದೆ, ಸ್ವಲ್ಪ ತಿಂದಿದ್ಲು. ಸೊ ಓಕೆ, ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂಥೇಳಿ ತುಪ್ಪ ಸಕ್ಕರೆ ಹಾಕಿ ಕೊಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಡಿಲಿಷಿಯಸ್ ಯಮ್ಮಿ ಆಗಿರುವಂತಹ ಡಿನ್ನರ್ ರೆಡಿ ಆಗಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.